हाय फ्रेंड्स, एसडीटी मोबाइल रिपेयरिंग ट्रेनिंग इंस्टीट्यूट के निम्मेलरिಗೂ स्वागत। सो मेरा सभी भाइयों को एसडीटी मोबाइल रिपेयरिंग ट्रेनिंग इंस्टीट्यूट को स्वागत है। सो मेरे पास एक सैमसंग का मोबाइल आया हुआ है ಪಾರ್ಸೆಲ್ ನಿಮ್ಮೆದುರಿಗೆ ಬಂದಿದ್ದ ಪಾರ್ಸೆಲ್ ಇದು। ಸೊ ನಿಮ್ಮೆದುರಿಗೆ ಫೋನ್ ಮಾಡಿದ್ರೆ ಯೂಟ್ಯೂಬ್ ನೋಡಿ ಏನ್ ಬಂದಿದೆ, ಒಂದು ಪಾರ್ಸೆಲ್ ಬಂದಿದೆ ಕರೆಕ್ಟಾ? ಚಲೋ ಠೀಕ್, ನಾನು ಪಾರ್ಸೆಲ್ ನ ಕಟ್ ಮಾಡ್ತಾ ಇದ್ದೀನಿ। ಸ್ಯಾಮ್ಸಂಗ್ ಎಷ್ಟು 23 23 ಅಲ್ಟ್ರಾನಾ? ಸೊ ನೋಡೋಣ ಒಂದು ಸೆಕೆಂಡ್। ಬಾಕ್ಸ್ ಸಮೇತ ಏನ್ ಮಾಡಿದ್ದಾರೆ ಇವರು, ಕಳಿಸಿದ್ದಾರೆ, ಆರ್ಡರ್ ಮಾಡಿದ್ರು ಹೌದಾ? ಸೊ S23 ಅಲ್ಟ್ರಾ, ಅದಿದು S23 ಅಲ್ಟ್ರಾ ಡೆಡ್ ಹ್ಯಾಂಡ್ ಸೆಟ್ ಬಂದಿದೆ ನನ್ನ ಹತ್ರ। ಏನ್ ಬಂದಿದೆ? ಡೆಡ್ ಹ್ಯಾಂಡ್ ಸೆಟ್। ಚಲೋ ಪೊಸಿಷನ್ ಈ ತರ ಇದೆ। ಸೊ ಆನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ ನಾನು, ಏನಾದ್ರೂ ಆನ್ ಆಗುತ್ತಾ ನೋಡೋಣ। सो ऑन करने का कोशिश कर रहा हूं मैं, ऑन नहीं हो रहा है। ಏನಾಗ್ತಲ್ಲ, ಚಾರ್ಜಿಂಗ್ ಆಗ್ತೀನಿ, ಏನ್ ಮಾಡ್ತೀನಿ, ಚಾರ್ಜಿಂಗ್ ಆಗ್ತೀನಿ। ಸೊ ನೋಡೋಣ, ಚಾರ್ಜಿಂಗ್ ಅಲ್ಲಿ 0.5 0.6 ತಗೊಂತಾ ಇದೆ। ಹೇಳ್ತಾರೆ ಒಂದೊಂದು ಟೈಮ್ ಏನಾಗುತ್ತೆ, ಆನ್ ಆಗುತ್ತೆ, ಒಂದೊಂದು ಟೈಮ್ ಆನ್ ಆಗಲ್ಲ ಅಂತ। 0.6 ತಗೊಂತಾ ಇದೆ ಆಂಪಿಯರ್। ಸೊ ಸೆಟ್ ಏನಾಗ್ತಾ ಇಲ್ಲ, ಆನ್ ಸೊ ಆನ್ ಅಂಡ್ ಆಫ್ ನಾನು ಒತ್ತಿ ಹಿಡಿದಿದ್ದೀನಿ। ಸೊ ಆದ್ರೂ ಏನೇ ಹಲ್ಚಲ್ ಇದರಲ್ಲಿ ಇಲ್ಲ। ಸೊ ಈ ಕೇಸ್ ನ ಯಾವ ತರ ಬಗೆಹರಿಸೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ। ಸ್ಯಾಮ್ಸಂಗ್ S23 ಅಲ್ಟ್ರಾ ಹೈಯರ್ ಎಂಡ್ ಮಾಡೆಲ್, ಹೌದಾ? ಡುವೆಲ್ ಸ್ಯಾಂಡ್ವಿಚ್ ಮದರ್ ಬೋರ್ಡ್, ಡುವೆಲ್ ಡಬಲ್ ಡಕ್ಕರ್ ಐಸಿ, ಹೌದಾ? ಸೊ ವೆರಿ ಬಿಗ್, ಅಂದ್ರೆ ತುಂಬಾ ದೊಡ್ಡದು CPU ಮತ್ತೆ ತುಂಬಾ ದೊಡ್ಡದು ರ್ಯಾಮ್ ಇದರಲ್ಲಿ ಇರೋದು। ಓಕೆ, ಇದನ್ನ ಯಾವ ತರ ರಿಸಾಲ್ವ್ ಮಾಡ್ಬೋದು ಅಥವಾ ಲೇಯರ್ ಆಗೋದಿದ್ರೆ ಲೇಯರ್ ಏನ್ ಕಂಡೀಷನ್ ಇದೆ ಅಂತ ಏನ್ ಮಾಡೋಣ ಇದರಲ್ಲಿ ನೋಡೋಣ ಫಸ್ಟ್। ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಫಸ್ಟಿಗೆ ನಾವೇನು ಮಾಡೋಣ, ಇದನ್ನು ಡಿ ಸಿ ಪವರ್ ಸಪ್ಲೈಲಿ रीडिंग ತೊಗೊಳ್ಳೋಣ, ಎಷ್ಟು ತನಕ ಹೋಗಿ ಸ್ಟ್ರಕ್ ಆಗ್ತಾ ಇದೆ ಅಂತ। ओके, सो फर्स्ट में हम क्या करेंगे, डीसी पावर सप्लाई में देखो 4 to 6 तक जाके ये स्ट्रक हो रहा है, आगे नहीं जा रहा। ओके, इसको मैं क्या कर रहा हूँ, सो ಇದನ್ನೇನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಕಟ್ ಮಾಡ್ತಾ ಇದ್ದೀನಿ, ಮೇಲಿರುವ ನಮ್ಮ ಶೀಲ್ಡ್ ಏನು ಮಾಡ್ತಾ ಇದ್ದೀನಿ, ಕಟ್ ಮಾಡ್ತಾ ಇದ್ದೀನಿ। ಫ್ರೆಶ್ ಮದರ್ ಬೋರ್ಡ್ ಇದೆ, ಸೊ ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಸೊ ಕ್ಲೀನ್ ಮಾಡ್ತಾಯಿದ್ದೀನಿ, ಅಕ್ಕಪಕ್ಕ ಇರುವ ಎಲ್ಲ ಕಾಂಪೊನೆಂಟ್ಗಳನ್ನು ಮತ್ತು ಮೇಲೆ ಹಾಕಿರುವ ಗಮ್ಗಳನ್ನೆಲ್ಲ ಏನು ಮಾಡ್ತಾಯಿದ್ದೀನಿ, ಕ್ಲೀನ್ ಮಾಡ್ತಾಯಿದ್ದೀನಿ। ಮತ್ತು ಇದಕ್ಕೆ ಬೇಕಾಗಿರುವ ಜಾಗ ಮಾಡ್ತಾಯಿದ್ದೀನಿ, ಅಂದರೆ ನಾವು ಆನ್ ಅಂದರೆ ಶೀಲ್ಡ್ ಕಟ್ ಮಾಡಲಿಕ್ಕೆ ಬೇಕಾಗಿರೋ ಜಾಗನ ಮಾತ್ರ ಕಟ್ ಮಾಡ್ತೀನಿ। ಬಿಕಾಸ್ ಯಾಕಂದರೆ ಹೈಯರ್ ಎಂಡ್ ಮಾಡಲ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸೆಟ್ ಆನ್ ಆಗೋಲ್ಲ, ಸ್ಯಾಂಡ್ವಿಚ್ मदर बोर्ड इರುತ್ತೆ। सो थोड़ा सा हायर एंड मॉडल है, सो इसको अच्छे से हम क्या करना पड़ेगा, कट करके करना पड़ेगा। ओके सो अभी मैं इसमें हीट दे रहा हूँ 340, एयर दे रहा हूँ 60। इधर ನಾನು ಏನು ಹೀಟ್ ಕೊಡ್ತಾ ಇದ್ದೀನಿ, 340 60। ओके, सो क्योंकि ना इसका अंदर 50 राउंड डालना पड़ेगा, ಇದೇನಾಗಬೇಕು 50 ರೌಂಡ್ ನಾನು ಹೊಡಿತಾ ಇದ್ದೀನಿ। ಸೊ ಅದಾದಮೇಲೆ ನಿಧಾನಕ್ಕೆ ಏನು ಮಾಡ್ತಾಯಿದ್ದೀನಿ, ಎತ್ತುತ್ತಾ ಇದ್ದೀನಿ। ಈ ಹೀಟು ಏರು ನಾನು 100% ಸಕ್ಸಸ್ ಹೀಟ್ ಏರ್ ನಿಮಗೆ ಹೇಳ್ತಾ ಇರೋದು, ಏರ್ 61DW ನಾನು ಈ ಬ್ಲೋಯರ್ನ ಯೂಸ್ ಮಾಡಿದ್ದೀನಿ। ಸೊ ಅದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ब्लोयर यूज़ आಯಿತು। सो अदादमेले कन्वर्ट ಮಾಡಬೇಕು 138 में क्या करना पड़ेगा, कन्वर्ट करना पड़ेगा। एयर 61DW में 340 60 एयर मैंने रखा था रैम निकालने के लिए। ओके रैम निकल गया, उसके बाद बाजू वाला में ग्लू कटिंग करना पड़ेगा। सो ಏನು ಮಾಡ್ತಾಯಿದ್ದೀನಿ, ಫಸ್ಟಲ್ಲಿ ಗ್ಲೂ ಕಟಿಂಗ್ ಮಾಡಿಬಿಟ್ಟು ಅದೇ 360 80 ಹೇರಲ್ಲಿ ಸೊ 50 ರೌಂಡ್ ನಾನು ಹೊಡಿತಾ ಇದ್ದೀನಿ। ಏನು ಮಾಡ್ತಾಯಿದ್ದೀನಿ, 50 ರೌಂಡ್ 350 80 ಏರ್, ಸಾರಿ 60 ಏರ್, ಫಸ್ಟಿಗೇನು 350 60 ಏರಲ್ಲಿ 50 ರೌಂಡ್ ಹೊಡಿತಾ ಇದ್ದೀನಿ। ಅದಾದಮೇಲೆ 360 80 ಏರಲ್ಲಿ ಇದನ್ನು ಓಪನ್ ಮಾಡ್ತಾಯಿದ್ದೀನಿ। पहला मैंने 340 60 एयर में 50 राउंड मार चुका हूँ, उसके बाद 360 80 एयर में इसको निकाल रहा हूँ। ओके, दो जगह पंचिंग करने के बाद मैंने क्या निकाल दिया, एक कैपेसिटर उसके साथ में आ गया था, CPU के साथ में उसको मैंने बैठा दिया। ಸೊ CPU ಜೊತೆಲಿ ಏನಾಗಿತ್ತು, ನಮ್ಮ ಕೆಪಾಸಿಟ್ರ್ ಕೂಡ ಎದ್ದು ಬಂದಿತ್ತು। ಸೊ ಹಂಗಾಗಿ ಅದನ್ನು ನಾನೇನು ಮಾಡಿದೆ, ಕೂರಿಸಿದ್ದೀನಿ। ಈ ವಿಡಿಯೋದಲ್ಲಿ ಡಿಟೇಲಾಗಿ ಹೇಳ್ತಾ ಇದ್ದೀನಿ। ಸೊ ಡ್ಯುಯಲ್ ಲೇಯರ್ ಯಾವ ಥರ ಮಾಡೋದು ಅಂತ ಫುಲ್ A to Z ಆಗಿ ನಾನು ಇದನ್ನು ನಿಮಗೆ ಎಷ್ಟು ಏರ್ ಇಡಬೇಕು, ಎಷ್ಟು ಹೀಟ್ ಇಡಬೇಕು ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ। ಸೊ ನಮ್ಮ CPU ಮೇಲೆ ನಾನು 400 ಹೀಟ್ ಇಡ್ತಾಯಿದ್ದೀನಿ। 400 ಹೀಟ್
ಬಂದು ನಮ್ಮ ಕ್ಲೀನಿಗೋಸ್ಕರ ನಾನು ಇಡ್ತಾಯಿದ್ದೀನಿ. ಫಸ್ಟು ನಾನೇನು ಮಾಡ್ತಾಯಿದ್ದೀನಿ, ಕನ್ವರ್ಟ್ ಮಾಡ್ಕೊತೀನಿ 138 इधर मुखांतरವಾಗಿ लेड मुखांतरವಾಗಿ कन्वर्ट ಮಾಡ್ತಾಯಿದ್ದೀನಿ. 400 हीट है इसका. सो उसके बाद जो है मैं कन्वर्ट कर रहा हूँ 138 पीपीडी या लेड के सहायता से. पूरा के पूरा ग्लू अंदर से कन्वर्ट करने का टाइम पे चले जाएगा. आप हल्के हाथ से इसको क्लीन करना पड़ेगा. 400 हीट रखना चाहिए ये इसका सोल्डर गन का. सोल्डर गन हीಟು 400 ಇಟ್ಕೊಂಡು ಆರಾಮಾಗಿ. ಸೊ ನಾನು ಯಾವುದೇ ಸ್ಕಿಪ್ ಮಾಡಿಲ್ಲ. ಸೊ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಅಷ್ಟು ಬಿಟ್ಟರೆ ಯಾವುದೇ ಸ್ಕಿಪ್ಪು ನಾನು ಮಾಡಿಲ್ಲ. ಸೊ ಇಲ್ಲೊಂದು ಏನಾಗಿತ್ತು, ನಾನು ರಿಜಿಸ್ಟರು ಅಲ್ಲಾಡಿತ್ತು. ಸೊ ಅದಕ್ಕೋಸ್ಕರ ಅದನ್ನು ನಾನು ಕರೆಕ್ಟ್ ಮಾಡಿದ್ದೀನಿ. ಓಕೆ, ಅಭಿ ಇಸ್ಕೋ ಕ್ಯಾ ಕರೆಂಗೆ, ಕ್ಲೀನ್ ಕರೆಂಗೆ ವಿಗ್ से. ವಿಗ್ಗಲ್ಲಿ ನಾನು ಕ್ಲೀನ್ ಮಾಡ್ತೀನಿ. ಸೇಮ್ 400 हीट ಇಟ್ಟಿದ್ದೀನಿ. सो सेम 400 हीट रखा हुआ. सो विग में क्या कर रहा हूँ, मैंने क्लीन कर रहा है इसका. सो मेरा तबीयत थोड़ा सा ख़राब है. सो गला थोड़ा सा प्रॉब्लम लग रहा है. तो थोड़ा ಅಡ್ಜಸ್ಟ್ कर लीजिए ಪ್ಲೀಸ್. ಸೊ ನನ್ನ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಸೇಮ್ 400 ಹೀಟಲ್ಲಿ ಯಾವುದೇ ನಾನೇನು ಮಾಡಿಲ್ಲ, ಇದರಲ್ಲಿ ಸ್ಕಿಪ್ ಮಾಡಿಲ್ಲ. ಸೊ ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದನ್ನು ನಾನು ಇನ್ಬಿಲ್ಟ್ ಡಿಟೇಲಾಗಿ ಇದರಲ್ಲಿ ತೋರಿಸಿದ್ದೀನಿ ನೋಡಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇದೆ ಅಷ್ಟು ಬಿಟ್ಟರೆ, ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ. ನಮ್ಮದು ಕ್ಲೀನಿಂಗ್ ಏನಾಯಿತು, ಓಕೆ ಆಗಿದೆ. अपना क्लीनिंग पूरा ओके हो गया. इसको क्या करेंगे, थिनर से मैंने क्लीन करता हूँ. पूरा के पूरा क्या कर लिया मैंने, थिनर से क्लीन कर लिया. देखो ऐसा होगा. लेयर पंचर होने का चांसेस नहीं. 400 हीट में हमने क्लीन कर लिया. ऐसे निकालने का टेम्परेचर जो है ब्लोयर का 861 DW में 340 60 में 50 राउंड. उसके बाद 360 80 में 80 20 या 30 राउंड. देखो ये क्लीन करने का टाइम पे अपना बॉल एक कोई एक जुड़ा भी नहीं, उसका कलर ऐसा ही है. ये सभी एनसी है. सो अभी मैंने रैम को क्लीन कर लिया हूँ. सो इसको साइड में रखता हूँ. ಸೊ ಇದೇನು ಮಾಡಿದ್ದೀನಿ, ರ್ಯಾಮ್ನ ಕ್ಲೀನ್ ಮಾಡಿದ್ದೀನಿ. ಸೊ ಇದಾದಮೇಲೆ ಏನು ಮಾಡ್ತಾಯಿದ್ದೀನಿ, ಇದನ್ನು ರ್ಯಾಮ್ನ ಸೈಡಿಗೆ ಇಟ್ಟಿದ್ದೀನಿ. ಸೊ ನಂತರ ನಾನು ಏನು ಮಾಡ್ತಾಯಿದ್ದೀನಿ, ಸಿ ಪಿ ಯುನ ಕ್ಲೀನ್ ಮಾಡ್ತಾಯಿದ್ದೀನಿ, ಕನ್ವರ್ಟ್ ಮಾಡ್ತಾಯಿದ್ದೀನಿ. सी पी को क्लीन कर रहा हूँ मैंने, कन्वर्ट भी कर रहा हूँ. सो 138 एज यूजुअल. सो ये सी पी को ऊपर अपना हीट रहेगा 300. ಸೊ ಸಿ ಪಿ ಯು ಮೇಲೆ ನಮ್ಮ ಐರನ್ನ ಹೀಟ್ ಇರಬೇಕು ಎಷ್ಟು, 300 ಹೀಟ್ ಇರಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಸಿ ಪಿ ಯು ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 300 हीट रहे तो ओके होगा, नहीं तो सी पी यू डैमेज होने के चांसेस ज़्यादा रहता है. सो अभी मैंने एक ये सभी कैपेसिटी को चेक करो. देखो 18 आ गया. जो शॉर्ट किट लगा है तो जो शॉर्ट ही दिखता है वो 18 है. 33 32 है. देखो 30 है. सो ये होगा 26, ये होगा 36 रीडिंग. सो डायोड मोड में अपना 19 डायोड में इसका सभी कैपेसिटर बजर बज रहा है, साथ में लो वैल्यू देगा. तो देखो ये शॉर्ट का मतलब नहीं है. ಸೊ ಇದೇನಿಲ್ಲ, ಶಾರ್ಟ್ ಇಲ್ಲ. ನಾನು ಕೆಳಗಡೆ ಇಟ್ಬಿಟ್ಟು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. नीचे दिखा रहा हूँ. 17 आ गया था, 24 आ गया था रीडिंग, 13 आ गया था, 10 आ गया था, 14 आ गया है. ಸೊ 26 ಬಂತು. ಪ್ರತಿಯೊಂದು ಕೆಪಾಸಿಟರ್ ಬಜರ್ ಬರ್ತಾ ಇದೆ ನೋಡಿ. ಇಂಪಾರ್ಟೆಂಟ್ ಬಜರ್ ಬರ್ತಾ ಇದೆ ಅಂತ ಸೆಟ್ಟು ಹಾಳಾಗಿದೆ ಅಂತಲ್ಲ. ಸೊ ರೀಡಿಂಗ್ ಇದಕ್ಕೋಸ್ಕರ ನಾನಿಲ್ಲಿ ತೋರಿಸಿದ್ದೀನಿ. ಪ್ರತಿಯೊಂದು ಲೋ ರೀಡಿಂಗ್ ಬರುತ್ತೆ ಕೆಪಾಸಿಟರ್, ಆದರೂ ಓಕೆ ಇರುತ್ತೆ. ಪ್ರತಿಯೊಂದು ಲೋ ರೀಡಿಂಗ್ ಬರುತ್ತೆ ಕೆಪಾಸಿಟರ್. ಸೊ ಆದರೂ ಓಕೆ ಇರುತ್ತೆ. ನಾನು ಒಂದು ಕೆಪಾಸಿಟರ್ನ ತೆಗೆದುಬಿಟ್ಟು ಮತ್ತೆ ತೋರಿಸ್ತೀನಿ. ये कैपेसिटर को मैंने निकाल के भी चेक कर लिया. देखो 14 आ गया था. सो इसको कैपेसिटर को दोबारा उसी जगह में मैं बिठा रहा हूँ. सो ये इम्पॉर्टेंट टास्क होगा. तो शॉर्ट नहीं आना चाहिए. 5 का नीचे यानी 2 3 0 0 ये आना नहीं चाहिए. सो वो होता है शॉर्ट. बट ये सी पी यू में सो लो रीडिंग का लाइन्स जो है सो 14 26 28 15 तक भी ये गया हुआ है. ओके, से ये शॉर्ट नहीं है, बीप आ जाता है. ये शॉर्ट नहीं है, बीप आ जाता है. सो कोई इसका टेंशन लेने का ज़रूरत नहीं है. इसको क्या करेंगे, हम अच्छे से क्लीन करेंगे. इसको ग्लू को क्या करेंगे, अच्छे से ಕ್ಲೀನ್ ಕರೆಂಗೆ. ಇದು ಗ್ಲೂನ ನಾನು ಏನು ಮಾಡೋಣ, ಕ್ಲೀನಾಗಿ ಏನು ಮಾಡೋಣ, ಕ್ಲೀನು ಮಾಡೋಣ. ಸೊ ನನ್ನ हीट ಬಂದು आयरन सो 300 ಇದೆ. सो अपना आयरन का हीट क्या है, 300 है. ओके मैंने निकाला होता ना वो कैपेसिटर को 300 हीट से मैं क्या किया, अच्छे से उसकी जगह में बैठा दिया. अभी क्लीन करेंगे विक से, नॉर्मल विक से. सो ज़्यादा क्लीन करने की ज़रूरत नहीं है फ्रेंड्स. देखो आराम से इसका क्लीन करो, कोई बात नहीं है.
सो इसमें हमने पूरा क्लीन करने का प्रॉब्लम नहीं है, क्योंकि ना थोड़ा सा बचा हुआ है तो वो रिबॉलिंग में कवर हो जाता है। सो ये लेयर का काम हम ये मोबाइल में दिखाने वाला हूँ, यानी लेयर कैसे उठाएगा, लेयर कैसे कितना हीट में उठाना चाहिए, सब कुछ हम ये ವಿಡಿಯೋ में बताने वाला हूँ. ಸೊ ಲೇಯರ್ನ ನಾನು ಯಾವ ಥರ ತೆಗಿಬೇಕು, ಎಷ್ಟು ಹೀಟಲ್ಲಿ ತೆಗಿಬೇಕು, ಎಷ್ಟು ಟೆಂಪ್ರೇಚರಲ್ಲಿ ತೆಗಿಬೇಕಂತ ಈ ವಿಡಿಯೋದಲ್ಲಿ ನಾನು ಮುಂದೆ ಹೇಳೋನಿದ್ದೀನಿ. ಸೊ ಆರಾಮಾಗಿ ಇದನ್ನು ನೋಡುವಂಥವ್ರಾಗಿ. ಸೊ ಇವಾಗ ನಾನು रिबॉल ಮಾಡ್ತಾ इದ್ದೀನಿ सी पी यू को क्या कर रहे हैं हम रिबॉल कर रहे हैं एज यूजुअल सेम टू सेम सभी कैसे कर रहे हैं वैसा ही. इसका अंदर PPD 183 का ಯೂಸ್ किया हुआ मैंने. ಸೊ 183 ಇದು ಯೂಸ್ ಮಾಡಿದ್ದೀನಿ 100%. ಸೊ ಅದರದ್ದೇ ಸ್ಟೆನ್ಸಿಲ್ ಮುಖಾಂತರವಾಗಿ ಹೀಟ್ ಕೊಡ್ತಾ ಇದ್ದೀನಿ. ನನ್ನ ಹೀಟ್ ಬಂದು 340-60 रिबॉल ಮಾಡೋ ಟೈಮಲ್ಲಿ. ಸೊ अपना हीट आ गया 340-60. सो रिबॉल करने का टाइम पे अपना हीट ये होता है. सो मैं ब्लोअर यूज़ कर रहा हूँ ये 861 DW Pro. बट हम लेयर को ओपन करने का ये वीडियो में दिखा रहा हूँ. सो उसको प्री हीटर के सहायता से कैसे लेयर को हीट ओपन करता करके ये ವಿಡಿಯೋ में बताने वाला हूँ. ಸೊ ಲೇಯರ್ನ ಯಾವ ಥರ ನಾವು ಓಪನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು CPMC ರಿಬಾಲ್ ಆಯಿತು, ಕ್ಲೀನಿಂಗ್ ಆಯಿತು. ಇವಾಗ ನೆಕ್ಸ್ಟ್ ಟಾಪಿಕ್ ನಮ್ಮದು ಲೇಯರ್ನ ಯಾವ ಥರ ಓಪನ್ ಮಾಡೋದು ಅಂತ. ಸೊ ನಾನು ಪ್ರೀ ಹೀಟರ್ ಯೂಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ओके. सो ಇವಾಗ ನಾವೇನು ಮಾಡೋಣ, रैम रिबॉल ಮಾಡೋಣ. रैम को क्या करेंगे हम रिबॉल करेंगे. सो रैम को हम अच्छे से रिबॉल करके उसके बाद लेयर को ओपन करेंगे, क्योंकि ना सभी एक जगह में इकट्ठा रह गया तो काम होने के बाद फटाफट हम उसको बैठा सकते हैं. इसीलिए पहले ही सभी CPU MC को रिबॉल कर रहा हूँ. ಸೊ ಯಾಕೆ ಫಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದ್ಸಲಿ ನಮ್ಮ ಕೈಲಿ ರಿಬಾಲ್ ಆಗಿತ್ತು ಅಂತ ಹೇಳಿದ್ರೆ ಕೂರಿಸೋ ಟೈಮಲ್ಲಿ ಫಟಾಫಟ ಅಂತ ಕೆಲಸ ಒಂದೊಂದೇ ಚೆಕ್ ಮಾಡಿಬಿಟ್ಟು ಹಾಗೆ ಡೈರೆಕ್ಟಾಗಿ ಕೂರಿಸ್ಬೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟೇ ರಿಬಾಲ್ ಮಾಡಿದ್ದೀನಿ. ಸೊ ಇವಾಗ ನೋಡಿ ನನ್ನ ಐ ರಿಪೇರ್ ಪ್ರೀ ಹೀಟರ್ ಇದೆ, ಇದರದ್ದೇ ನನ್ನ ಹತ್ರ ಮೋಲ್ಡ್ ಕೂಡ ಇತ್ತು. ಸೊ ಹಾಗಾಗಿ ಆ ಮೋಲ್ಡಲ್ಲಿ ಇಟ್ಟಿದ್ದೀನಿ. 240 ನನ್ನ ಡಿಗ್ರಿ ಆಗಿದೆ, 180 ಸೆಕೆಂಡ್ ತನಕ ಅಂದರೆ 3 ನಿಮಿಷ ತನಕ ನಾನೇನು ಮಾಡಿದ್ದೀನಿ, ಹೀಟ್ ಮಾಡಿದ್ದೀನಿ. ಅದ ನಂತರ ಮೇಲ್ಗಡೆಯಿಂದ ನಾನು 340-60 एयरना ಕೊಡ್ತಾ ಇದ್ದೀನಿ लेयरना ओपन ಮಾಡಲಿಕ್ಕೆ. लेयर को ओपन करने के लिए 340-60 एयर को मैं ऊपर से दिया हुआ है. सो 3 मिनट तक अपना प्री हीटर में रखा था. ಸೊ 3 ನಿಮಿಷ ತನಕ ಅಂದರೆ 180 ಸೆಕೆಂಡ್ ತನಕ ನಾನೇನು ಮಾಡಿದ್ದೀನಿ, ಇದನ್ನು ಲೇಯರ್ ಒಳಗಡೆ ಅಂದರೆ ಹೀಟ್ ಆಗಲಿಕ್ಕೆ, ಮದರ್ ಬೋರ್ಡ್ ಹೀಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ಇದರಿಂದ ನಮ್ಮ ಬಾಲ್ ಯಾವುದು ಕಟ್ ಆಗಲ್ಲ, 100% ಶೂರಿಟಿಯಾಗಿ ಸೊ ಏನು ಬರುತ್ತೆ, ಓಪನ್ ಲೇಯರ್ ಆಗುತ್ತೆ. ಸೊ ಈ ನೆಕ್ಸ್ಟ್ ನೀವು ಕಾಮೆಂಟ್ ಮಾಡಿದರೆ, ಸೊ ವಿತೌಟ್ ಪ್ರೀ ಹೀಟರಲ್ಲಿ ಯಾವ ಥರ ತೆಗೆಯೋದು ಅಂತ ಅದು ಕೂಡ ನಾನು ವೀಡಿಯೋ ಹಾಕ್ತೀನಿ. ಸೊ ನಿಮಗೆ ಏನು ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸ್ಬೋದು. ಸೊ ಲೇಯರ್ನ ಸ್ವಲ್ಪನೇ ಎತ್ತಬೇಕಾಗುತ್ತೆ. ಮೇಲಿಂದ 340-60 ಇಯರ್ನ ನಾನು ನೋಸಲ್ಲಿ ತೆಗೆದುಬಿಟ್ಟು ಏನು ಮಾಡಿದ್ದೀನಿ, ಓಪನ್ ಮಾಡಿದ್ದೀನಿ. CPU ನಾನು ಆಲ್ರೆಡಿ ಓಪನ್ ಮಾಡಿ EMC ಓಪನ್ ಮಾಡಿ ರೀಬಾಲ್ ಮಾಡಿ ಆಲ್ರೆಡಿ ಇಟ್ಟಾಗಿದೆ. ಸೊ ನಾನಿವಾಗ ಲೇಯರ್ನ ನೋಡಿ ಈ ಥರ ಆರಾಮಾಗಿ ಓಪನ್ ಮಾಡಿ ಕೈಯಲ್ಲಿ ನಿಧಾನಕ್ಕೆ ಈ ಥರ ತೆಗೆದು ಇಡ್ತಾ ಇದ್ದೀನಿ. ಸೊ ನನ್ನ ಹೀಟು 340-60 ಇಯರ್ ಮತ್ತು 240-180 ಸೆಕೆಂಡ್. ಸೊ ವಿತೌಟ್ ಪ್ರೀ ಹೀಟ್ರು ಕೂಡ ಈ ಕೆಲಸ ಮಾಡ್ಬೋದು. विदाउट प्री हीटर भी ये काम कर सकते हैं, आपको कोई प्रॉब्लम नहीं है. सो इसको इसके बाद जो है कूल करना पड़ेगा, क्योंकि ना प्री हीटर में मोल्ड पूरा क्या होता है, हीट हो जाता है. ಸೊ ಪ್ರೀ ಹೀಟ್ರಲ್ಲಿ ಫುಲ್ಲು ಹೀಟ್ ಆಗಿರುತ್ತೆ ಮೋಲ್ಡು. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಫ್ಯಾನಿಂದ ಕೂಲ್ ಮಾಡಿ ಇದನ್ನು ಪಾರ್ಟ್ನ ಅಂದರೆ ಸೆಕೆಂಡ್ ಪಾರ್ಟ್ನ ತೆಗಿತಾ ಇದ್ದೀನಿ. ಸೊ ನಾನಿಲ್ಲಿ ರಿಂಗ್ ಕೂಡ ತೆಗೆದಿದ್ದೀನಿ, ಅದನ್ನು ವೀಡಿಯೋದಲ್ಲಿ ತೋರಿಸಿಲ್ಲ. ನಂತರ ಇದನ್ನು ರಿಬಾಲ್ ಮಾಡೋದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ನೀವು ಯಾರಾದರೂ ಕಲಿಬೇಕು ಅನ್ನೋಂಗಿದ್ರೆ ನನ್ನ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. रिबॉल किया हुआ स्किप किया मैंने. सो आपने कुछ भी रिंग का रिबॉल करना, लेयर का रिबॉल करना, कुछ सीखना चाहे तो नीचे आने वाले नंबर से कांटेक्ट कर सकते हैं. ओके. ಸೊ ಇದು ರಿಂಗ್ ಆಲ್ರೆಡಿ ಏನಾಗಿದೆ, रिबॉल ಆಗಿದೆ. रिबॉल हो चुका है. मैंने प्री हीटर में इसको लगातार 180 डिग्री सेट किया हुआ है. सो 180 प्लस 3 मिनट्स ಅಂದರೆ 180 सेकेंड एंड 180 हीट ऊपर से 340-60 एयर इसका अंदर बैठा रहा हूँ, क्योंकि ना अच्छे से इसने जगह ये बैठाने के लिए. ओके. उसके बाद जो है अपर का लेयर भी इसका ऊपर रख लिया मैंने. सो इसका टेम्परेचर होगा
अपना 200 यानी 240 सॉरी 240 मैंने रख लिया है। सो उसके बाद 180 सेकेंड यानी 3 मिनट तक ये पूरा सूखेगा। ऐसा सूखने के बाद हम इसको ऊपर CPU रैम को इंस्टॉल करेंगे। 3 ನಿಮಿಷ 240 ಸೆಕೆಂಡ್ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಈ ಪ್ರೀ ಹೀಟ್ರಲ್ಲಿ. ಸೊ ಇದು ಆದಮೇಲೆ ಸೊ ನಾವು ಇದ್ರ ಮೇಲೆ CPU MMCನ ಏನು ಮಾಡೋಣ, ರಿಬಾಲ್ ಮಾಡಿರೋದು ಇದೆ ನಮ್ಮ ಹತ್ರ. ಸೊ ಅದನ್ನು ನಾವೇನು ಮಾಡೋಣ, ಇನ್ಸ್ಟಾಲೇಷನ್ ಮಾಡೋಣ. ಸೊ ನಮ್ಮದು ಆಲ್ರೆಡಿ ನಾನು ಫುಲ್ ಇಟ್ಟಿಲ್ಲ, 180 ಸೆಕೆಂಡ್ ಅಂದರೆ 180 ಸೆಕೆಂಡ್ ತನಕ ಇಡಲಿಲ್ಲ. ಸ್ವಲ್ಪ ಏನು ಮಾಡಿದೆ, ಒಂದು 60-70 ಸೆಕೆಂಡ್ ಆಗ್ತಿದ್ದಂಗೆ ಇದನ್ನು ರಿಮೂವ್ ಮಾಡಿದ್ದೀನಿ. ಮೇಲಿಂದ ಫ್ಯಾನ್ ಕೊಡ್ತಾಯಿದ್ದೀನಿ. 240 डिग्री 180 सेकेंड रखा था मैंने, बट इसका अंदर मैंने 60 सेकेंड 240 डिग्री में निकाल दिया, ऊपर से हीट भी दिया था ना. सो अभी क्या करेंगे, हम CPU को इंस्टॉल करेंगे. ಸೊ ನಾವಿವಾಗ ಏನು ಮಾಡೋಣ ಅಂದರೆ CPU-ನ ಇನ್ಸ್ಟಾಲ್ ಮಾಡೋಣ. CPU-ನ ಯಾವ ಥರ ಇದೆ ಅಂತ ಚೆಕ್ ಮಾಡಿಬಿಟ್ಟು ಅದೇ ಜಾಗದಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು CPU-ನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ. CPU इंस्टॉल करने के बाद इसका बूटिंग चेक करेंगे. CPU-ನ ಇನ್ಸ್ಟಾಲ್ ಆದ ನಂತರ ಇದರ बूटिंग ಚೆಕ್ ಮಾಡೋಣ. ಸೊ UFS-ನ ನಾವು ಟಚ್ ಮಾಡಿಲ್ಲ. UFS को हम क्या नहीं किया हुआ है, टच नहीं किया हुआ है. सो अभी CPU को टच किया था. सो वैसा क्या ऐसे ही UFS से 4.0 रहता है इसका अंदर. सो इसको हमने टच किया नहीं है, खाली CPU को उठाया था. इसका 50 राउंड 240-60 में मैं 50 राउंड डाल दिया. उसके बाद जो है थोड़ा सा पेस्ट लगा दिया. सो 360-80 में 20 राउंड मैंने इसका अंदर मार रहा हूँ. 360-80 20 ರೌಂಡ್, 340-60 50 ರೌಂಡನ್ನ ನಾನು ಇದರಲ್ಲಿ ಹೊಡಿತಾ ಇದ್ದೀನಿ. ಸೊ ಏನಾಗುತ್ತೆ, ಇದು 100% CPU ಅದ್ರ ಜಾಗದಲ್ಲಿ ಕೂರುತ್ತೆ. ಸ್ವಲ್ಪ ಮೂಮೆಂಟ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. थोड़ा सा मूवमेंट करके चेक करना पड़ता है क्योंकि ना सो CPU उसका जगह वो बैठने के लिए. ಸೊ ಇದು ನಾವು ಸಕ್ಸಸ್ಫುಲಿ ಮಾಡಿದ್ದೀವಿ. ಸೊ ಇವಾಗ ಫ್ಯಾನ್ನ ನಾನು ಇದಕ್ಕೆ ಇಡ್ತಾ ಇದ್ದೀನಿ. अभी फ़ैन कूलिंग होने के बाद जो है हमने बूटिंग को ಚೆಕ್ करेंगे. ಫ್ಯಾನ್ ಕೂಲಿಂಗ್ ಆದಮೇಲೆ ಸೊ ನಾನೇನು ಮಾಡ್ತಾಯಿದ್ದೀನಿ, ಬೂಟಿಂಗ್ನ ಚೆಕ್ ಮಾಡ್ತೀನಿ. ಮದರ್ ಬೋರ್ಡಲ್ಲಿ ಹಾಕಿದ್ದೀನಿ ವಿತೌಟ್ ರ್ಯಾಮ್. ಬೂಟಿಂಗ್ 240 ತನಕ ಹೋಗಬೇಕು. ಸೊ ನೋಡೋಣ ಎಷ್ಟು ಹೋಗುತ್ತೆ ಅಂತ. ಸೊ ಬೂಟಿಂಗ್ ಮಾಡಲಿಕ್ಕೆ ನಾನು ಮದರ್ ಬೋರ್ಡಲ್ಲಿ ಹಾಕಿದ್ದೀನಿ. ಸೊ ನೋಡಿ ಬ್ಯಾಟ್ರಿ ಕನೆಕ್ಟರಿಗೆ ಇವಾಗ 4 ವೋಲ್ಟು 5 ಆಂಪಿಯರ್ನ ಇಂಜೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದರ ಬೂಟಿಂಗು 246 ಹೋಗ್ತಾಯಿದೆ. ನಮ್ಮ ಮದರ್ ಬೋರ್ಡ್ 100% ಏನಾಯ್ತು ಇವಾಗ ಕ್ಲಿಯರಿಟಿ ಜೊತೆಗೆ ಸೊ ಏನಾಗಿದೆ, ರ್ಯಾಮ್ ಇನ್ಸ್ಟಾಲೇಷನ್ ಮಾಡಿದ್ರೆ ಆನ್ ಆಗಬೇಕು, ಆ ಪರಿಸ್ಥಿತಿಯಲ್ಲಿ ಇದೆ. ಓಕೆ, ಸೊ ನೋಡೋಣ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಇದ್ರ ಮೇಲೆ ರ್ಯಾಮ್ನ ಇನ್ಸ್ಟಾಲೇಷನ್ ಮಾಡ್ತೀನಿ. इसका ऊपर क्या करेंगे, हमें रैम को इंस्टॉलेशन करेंगे. रैम इंस्टॉलेशन के लिए अच्छे से क्लीन करना वेरी इंपॉर्टेंट होता है. सो रैम को इंस्टॉलेशन करने के लिए वीक यानी अपना पेस्ट को इसका अंदर डाल दिया मैंने. सो अच्छे से उसका मार्क किधर है उसी का मार्क ऊपर डाल दिया. ಮಾರ್ಕ್ ಎಲ್ಲಿದೆಯಾ ಅದ್ರ ಪ್ರಕಾರವಾಗಿ ಏನು ಮಾಡಿದ್ದೀನಿ, ಇದನ್ನು ಇಟ್ಟಿದ್ದೀನಿ. ನಂತರ 340-60 ಸೊ ನಾನೇನು ಮಾಡ್ತಾಯಿದ್ದೀನಿ, ಒಂದು 30 ರೌಂಡ್ ಹೊಡೆದಿದ್ದೀನಿ. ಸೊ ನಂತರ ಸ್ವಲ್ಪ ಶೇಕ್ ಮಾಡ್ತಾಯಿದ್ದೀನಿ. थोड़ा सा शेक करेंगे. उसके बाद जो फैन कूलिंग के लिए डालेंगे. ರ್ಯಾಮ್ ಕೂರಿಸಿದೀವಿ ನಾವು, ಏನು ಮಾಡಿದ್ದೀವಿ ಇಲ್ಲಿ ತೋರ್ಸಮ್ಮ ಇಲ್ಲಿ. ಸೊ ಇದು ನಮ್ದು ಮದರ್ ಬೋರ್ಡ್, ಹೌದಾ? ಸೊ ಇವಾಗ ನಾನು ಲೈವ್ ಆಗಿ ಹಾಕ್ತಾ ಇದೀನಿ, ನೋಡ ಆನ್ ಆಗುತ್ತೋ ಇಲ್ವಾ, ಏನಾಗುತ್ತೆ ಅಂತ ನಾವೇನ್ ಮಾಡೋಣ ನೋಡ. ಸೊ ನಮ್ದೇನಾಗಿದೆ, ಲೇಯರ್ ಆಗಿದೆ ಅಲ್ವಾ? ಸೊ ಲೇಯರ್ ಹಾಕಿದೆ, CPU ರಿಬಾಲ್ ಆಗಿದೆ, ಎಲ್ಲ ಆಗಿದೆ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, ಇದಕ್ಕೆ ಚಾರ್ಜಿಂಗ್ ಚುಚ್ತಾ ಇದೀನಿ. ಏನ್ ಚುಚ್ತಾ ಇದೀನಿ? ಸೊ ಸೆಟ್ ಏನಾದ್ರು ಆನ್ ಆಗುತ್ತೋ ಇಲ್ವಾ ಅಂತ ನೋಡ. ಚಾರ್ಜಿಂಗ್ ಚುಚ್ತಾ ಇದೀನಿ, ನೋಡಿ ನಾವೇ ನಡೀತಾ ಇದು ಲೇಯರ್, ಹೌದಾ? S23 ಅಲ್ಟ್ರಾ ಪ್ಲಸ್ CPU MMC. ಸೊ ಏನಾಯ್ತು, ಲೈವ್ ಆಗಿ ಮಾಡಿದ್ವಿ ನೋಡಿ. ಏನಾಗಿದೆ, ಫ್ಯಾಕ್ಟರಿ ಸೆಟ್ಟಿಂಗ್ ಬಂದಿದೆ, ತೋರ್ಸಮ್ಮ. ಸೊ ಯಾರ ಏನ್ ಮಾಡಕ್ ಹೋಗಿದ್ದಾರೆ, ಫ್ಲಾಶ್ ಮಾಡಕ್ ಟ್ರೈ ಮಾಡಿ. ಏನ್ ಮಾಡಕ್ ಹೋಗಿದ್ದಾರೆ, ಫ್ಲಾಶಿಂಗ್ ಗೆ ಟ್ರೈ ಮಾಡಿದ್ದಾರೆ. ಸೆಟ್ ಆನ್ ಆಗಿದೆ, ಫ್ಯಾಕ್ಟರಿ ಸೆಟ್ ಬಂದು ನಿಂತಿದೆ. ಸೊ ನಾನೇನ್ ಮಾಡ್ತೀನಿ, ರೀಬೂಟ್ ಕೊಡ್ತೀನಿ. ಏನ್ ಕೊಡ್ತೀನಿ, ರೀಬೂಟ್ ಕೊಡ್ತಾ ಇದೀನಿ. ಸೊ ಡಾಟಾ ಇಂಪಾರ್ಟೆಂಟ್ ಇರ್ಬೋದು ಕಸ್ಟಮರ್ದು. ಸೊ ನೋಡೋಣ, ಮತ್ತೆ ಅದೇ ತರ ಬಂತಂದ್ರೆ ಪ್ರೋಗ್ರಾಮಿಂಗ್ ಮಾಡ್ಬೇಕಾಗುತ್ತೆ. ಏನ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಆಲ್ರೆಡಿ ಏನ್ ಮಾಡಿದ್ದಾರೆ, ಸಾಫ್ಟ್ವೇರ್ ಮಾಡಿದ್ದಾರೆ. ಸರ್ವಿಸ್ ಸೆಂಟರ್ ರಿಟರ್ನ್ ಪೀಸ್ ಬೇರೆ ಕಡೆ ಕೊಟ್ಟಿದ್ರು ಇದನ್ನ ಆಲ್ರೆಡಿ. ಸೊ ಏನಾಯ್ತು, ರಿಟರ್ನ್ ಪೀಸ್
ಸರ್ವಿಸ್ ಸೆಂಟರ್ ಏನು ರಿಟರ್ನ್ ಪೀಸ್. ಸೊ ಇದನ್ನ ಸರ್ವಿಸ್ ಸೆಂಟರ್ ಹೋದಾಗ ಏನ್ ಮಾಡಿರ್ಬೋದು, ಫ್ಲಾಶಿಂಗ್ ಗೆ ಟ್ರೈ ಮಾಡಿರಬಹುದು. ಹೌದಾ? ನಂತರ ಬಂದಾಗ ಫ್ರೆಶ್ ಮದರ್ ಬೋರ್ಡ್ ಕನ್ನಡ ಬೇರೆ ಕಡೆ ಎರಡು ಕಡೆ ಕೊಟ್ಟಿ ಕಸ್ಟಮರ್ ನಿಮ್ ಎದುರುಗಡೆನೆ 4-5 ದಿನದಿಂದ ಫೋನ್ ಮಾಡಿ ಏನ್ ಮಾಡಿದ್ರು ಡೇಂಜರ್ ಮಾಡಿದ್ರು. ಹೌದಾ? ಸತ್ಯನೇ ಇದೆಯಲ್ಲ? ಚಲೋ ಟೇಕ್. ಸೊ ನೋಡೋಣ, ಸೆಟ್ ಫುಲ್ ಆನ್ ಆಗಿದೆ. ಏನಾಗುತ್ತೆ ನೋಡೋಣ, ಫುಲ್ ಆನ್ ಆಗುತ್ತೆ ಇಲ್ಲ ಅಂತ. ಸೆಟ್ ಏನಾಗ್ತಾ ಇದೆ, ಆನ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ನಾವು ಏನ್ ಮಾಡ್ಬೇಕು, ಲೇಯರ್ ಮಾಡಿರೋದ್ರಿಂದ ಏನಾಗುತ್ತೆ, ಟೈಮ್ ತಗೊಳೋದು ಆನ್ ಆಗ್ಲಿಕ್ಕೆ. ಸೊ ನಮ್ಮ ವೀಕ್ಷಕರಿಗೆ ಅಲ್ಲಿ ತನಕ ಏನ್ ಮಾಡ್ತೀನಿ, ನಾನು ಪಾಸ್ ಮಾಡ್ತೀನಿ. ಓಕೆ, ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ STT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. आप से काम सीख सकते हैं. अजय STT मोबाइल रिपेयरिंग ट्रेनिंग इंस्टीट्यूट बैंगलोर. ಕಲಿಬೋದ ಕೆಲಸ ಈ ತರ ಲೈವ್ ನಡೆಯುತ್ತಾ ಇಲ್ಲಿ? 100% ಲೈವ್ ನಡೆಯುತ್ತೆ. ಎಷ್ಟು ಮೊಬೈಲ್ ಲೈವ್ ನೋಡಿದ್ರಿ ಈಗ ಆಲ್ರೆಡಿ? 12 ಆಯ್ತು. 12 ಇದು ಸೇರಿ 12 ಕೌಂಟಿಂಗ್ ಇಟ್ಕೊಂಡು ಏನ್ ಮಾಡ್ತಿದ್ವಿ, ಮಂದಿರ ಮೊಬೈಲ್ ನ. ಸೊ ನೋಡಿ, ಸೆಟ್ ಫುಲ್ ಆನ್ ಆಯ್ತು. ಸೆಟ್ ಫುಲ್ ಡಾಟಾನು ಉಳಿತು. ಹೌದಾ? ಸೊ ಲೇಯರ್ ಕೆಲಸ, ಡಬಲ್ ಡೆಕ್ಕರ್ ಕೆಲಸ, CPU EMMC ಎಷ್ಟು ಹೀಟ್ ಅಲ್ಲಿ ತೆಗಿಬೇಕು, ಎಷ್ಟು ಏರ್ ಅಲ್ಲಿ ತೆಗಿಬೇಕು, ಯಾವ ಪಿಕಪ್ ಪಾಯಿಂಟ್ ಬರುತ್ತೆ, ವೈಟ್ ಪೇಸ್ಟೆಡ್, ಬ್ಲಾಕ್ ಪೇಸ್ಟೆಡ್, ಡಬಲ್ ಡೆಕ್ಕರ್, ಇದನ್ನೆಲ್ಲ ನಿಮ್ಗೆ ಹೇಳಿದ್ಯಾ? ಎಲ್ಲರೂ CPMC ರಿಬಾಲ್ ಮಾಡಿ ಸೆಟ್ ನ ಆನ್ ಮಾಡಿದಿರಾ? ಸೊ ಈ ವಿಡಿಯೋ ನೋಡಿ ಬರ್ಲೋ ಬೇಡ ಅಂತ ಇರ್ತಾರೆ. ಹತ್ತಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಇರ್ಬೋದು. ಎಕ್ಸ್ಪೀರಿಯನ್ಸ್ ಇರೋರು ಬರ್ಬೋದಾ? ಟ್ರೇಸಿಂಗ್, ಸ್ಕೀಮ್ಯಾಟಿಕ್, ಫಾಲ್ಟ್ ಫೈಂಡಿಂಗ್ ತರ ಇದೆ. 100%. ಸೊ ಸ್ಕೀಮ್ಯಾಟಿಕ್ ಎಲ್ಲಿ ಏನ್ ಹೇಳುತ್ತೋ ಅದನ್ನೇ ನೀವು ಲೈವ್ ಆಗಿ ರಿಪೇರ್ ಮಾಡಿ ಅಥವಾ ಲೈನ್ ನ ಒಂದೊಂದು ಅಳೆದು ನೋಡ್ತೀರಾ. ಸೊ ಅಕಸ್ಮಾತ್ ನಿನಗೆ ಗೊತ್ತಾಗಿಲ್ಲಪ್ಪ, ನಾ ಮುಂದೆ ಹೋಗ್ಬಿಡೋಣ ಅಂತ ಏನಾದ್ರು ಹೇಳ್ತೀನಿ. ಅವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ ತನಕ ಏನ್ ಮಾಡ್ತೀವಿ, ನಮ್ಮ ಕ್ಲಾಸ್ ಮುಂದೆ ಹೋಗಲ್ಲ. ಹೌದಾ? ಸತ್ಯನ ಇಲ್ಲಿ ಫುಲ್ ಆನ್ ಆಗಿದೆ. ಸೊ ಯಾರಿಗಾದ್ರೂ ಸ್ವಲ್ಪ ಕೆಲಸ ಗೊತ್ತಾಗಿಲ್ಲ, ಮುಂದೆ ಹೋಗೋಣ ಅಂತೀವ, ಅಥವಾ ಎಲ್ಲಾರ್ಗು ಗೊತ್ತಾದ್ಮೇಲೆ ಮುಂದಿನ ಸೆಕ್ಷನ್ ಹೋಗ್ತೀವ? ಇವರು ಎಕ್ಸ್ಪೀರಿಯನ್ಸ್ ಇದಾರೆ, ಅವ್ರು ಇನ್ಯಾರೋ ಒಬ್ರು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಇವ್ರಿಗೆ ಗೊತ್ತಾಗೋಯ್ತು, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಮುಂದೆ ಹೋಗ್ತೀವ? ಸ್ವಲ್ಪ ಪ್ರತಿಯೊಬ್ಬರಿಗೂ ಜೊತೆಲೆ ಸೇರ್ಸ್ಕೊಂಡು ಏನ್ ಮಾಡ್ತೀವಿ, ತಗೊಂಡು ಹೋಗ್ತಾ ಇದೀವಿ. ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಯಾಕಂದ್ರೆ ಶಾಪ್ ವಿತ್ ಏನಿದೆ, ಇದು ಇನ್ಸ್ಟಿಟ್ಯೂಟ್ ಇದೆ. ಶಾಪ್ ವಿತ್ ಏನಿದೆ, ಇನ್ಸ್ಟಿಟ್ಯೂಟ್ ಇದೆ. ಹೌದಾ? ಸೊ ಇದರಿಂದ ಪ್ರಯೋಜನ ಇದೆಯಾ? ಅಲ್ಲೇ ಬಂದಿದ್ ಫೋನ್ ಇಲ್ಲೇ ನಾವು ಇವಾಗ ಇಲ್ಲಿ ನೋಡಿರೋರು ಎಲ್ಲರೂ ನೀವು ಅಲ್ಲೇ ಬಂದಿರೋ ಫೋನ್ನೇ ಇಲ್ಲಿ ರೆಡಿ ಮಾಡಿರೋದಲ್ವಾ? ಸೊ ट्रेनिंग तगोಬೇಕಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಬಂದಿದ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. सो आपको ट्रेनिंग लेना चाहे तो नीचे आने वाले नंबर को कॉल कर सकते हैं हमारे से. सो प्रोग्रामिंग देखा है आपने, प्रोग्राम ನೋಡಿದ್ರೆ, ರಿಬಾಲಿಂಗ್ ನೋಡಿದ್ರೆ, ಫಾಲ್ಟ್ ಫೈಂಡಿಂಗ್ ನೋಡಿದ್ರೆ, ಚಲೋ ಪ್ರತಿ ಒಂದು ಕೂಡ ಡಿಸಿ ಪವರ್ ಸಪ್ಲೈ ಸ್ಕೀಮ್ಯಾಟಿಕ್ ಮುಖಾಂತರ 6 ಪೋರ್ಟ್ ಮುಖಾಂತರ ಫಾಲ್ಟ್ ಫೈಂಡಿಂಗ್ ಹೇಳ್ಕೊಡ್ಲಾಗುತ್ತೆ ಪ್ರತಿ ಒಂದು ಕೂಡ. ಸೊ ನಿಮಗೆ ಲೈವ್ ನಡೆಯುತ್ತಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ನೋಡ್ತಾ ಇದ್ರೆ, ಸೊ ಹಳುಬ್ರು ನೋಡ್ತಾ ಇರೋರು ಶೇರ್ ಮಾಡಿ ಪ್ಲೀಸ್. ಸೊ ನೋಡ್ತಿರೋ ವಿಡಿಯೋ ಯಾವ್ದೇ ಲೈಕ್ ಮತ್ತೆ ಶೇರ್ ಮಾಡಲ್ಲ. ಸೊ ದಯವಿಟ್ಟು ಈ ತರ ನಮ್ಮ ಚಾನೆಲ್ ಕನ್ನಡದಲ್ಲಿ ಸೊ ಏನ್ ಮಾಡ್ತಾ ಇದೀವಿ, ಯೂಟ್ಯೂಬ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಲೈವ್ ರಿಪೇರ್ ಮಾಡ್ತಾ ಇದೀವಿ. ಸೊ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.